ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಅಲ್ಲಿ ಯಾರ್ಯಾರಿಗೆ ಈ ರೀತಿ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬರ್ತಿದ್ಯೋ ಈ ವಿಡಿಯೋನ ಕೊನೆವರೆಗೂ ನೋಡ್ತೀರಾ ಅಂದ್ರೆ ಇದಕ್ಕೆ ಪಕ್ಕಾ ಸೊಲ್ಯೂಷನ್ ನಿಮಗೆ ಗೊತ್ತಾಗುತ್ತೆ. ಏನಕ್ಕಂದ್ರೆ ನನಗೂ ಅಷ್ಟೇ ಮೊನ್ನೆ ನನಗೂ ಕೂಡ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬರ್ತಿತ್ತು. ಆದ್ರೆ ಇವತ್ತಿಗೆ ನಂದು ಸರಿಯಾಗಿದೆ. ಇಲ್ಲಿ ನೋಡ್ಕೋಬಹುದು ನಂದು ನಾರ್ಮಲ್ ಕಾಯಿನ್ಸ್ ಎಲ್ಲ ತೋರಿಸ್ತಿದೆ. ಸೊ ನಾನೇ ಟ್ರಿಕ್ ನ ಯೂಸ್ ಮಾಡ್ಕೊಂಡು ಇದನ್ನ ಸರಿ ಮಾಡ್ಕೊಂಡೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಜಾಸ್ತಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಶುರು ಮಾಡೋದು ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ವಿಡಿಯೋನ. ಗೈಸ್ ಫಸ್ಟ್ ಆಫ್ ಆಲ್ ನಿಮಗೆ ಈ ರೀತಿ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬರ್ತಿದೆ ಅಂದ್ರೆ ನೀವೇನಾರ ಒಂದು ಶಾರ್ಟ್ ಕಟ್ ನ ಯೂಸ್ ಮಾಡಿರ್ತೀರಾ, ಕೀ ಜನರೇಟರ್ ನ ಯೂಸ್ ಮಾಡಿರ್ತೀರಾ, ಅಥವಾ ಬಾಟ್ಸ್ ಗಳನ್ನ ಯೂಸ್ ಮಾಡಿರ್ತೀರಾ, ಅಥವಾ ಏನಾರ ಒಂದು ಶಾರ್ಟ್ ಕಟ್ ಯೂಸ್ ಮಾಡಿರ್ತೀರಾ. ಮ್ಯಾಕ್ಸಿಮಮ್ ಕೀ ಜನರೇಟರ್ ಯೂಸ್ ಮಾಡಿರೋರಿಗೆ ಈ ರೀತಿ ಪ್ರಾಬ್ಲಮ್ ಬಂದಿರೋದು. ಏನಕ್ಕಂದ್ರೆ ನಾನು ಅಷ್ಟೇ ಟೆಲಿಗ್ರಾಮ್ ಅಲ್ಲಿ ಅದು ಇದು ಸುಮಾರುಗಳು ಬಾಟ್ಸ್ ಗಳು ಸಿಕ್ತಿತ್ತು ಕೀ ಜನರೇಟ್ ಮಾಡೋಕೆ. ಸೊ ನಾನು ಅದರಿಂದ ಕೀಗಳನ್ನ ಜನರೇಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಜಾಸ್ತಿ ಕೀಸ್ ಗಳನ್ನ ಮಾಡ್ಕೊಂಡಿದ್ದೆ. ಒಂದ್ 300 ಕೀಸ್ ಗಳನ್ನ ಈ ರೀತಿನೇ ಮಾಡ್ಕೊಂಡಿದ್ದೆ. ನನಗೂ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬಂದಿತ್ತು. ಆದ್ರೆ ನಾನು ಯಾವ ಟ್ರಿಕ್ ನ ಯೂಸ್ ಮಾಡಿದೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಏನು ಮಾಡ್ಲೇ ಇಲ್ಲ. ಅದು ಕರೆಕ್ಟ್ ಆಗಿ ಮೊನ್ನೆವರೆಗೂ ಈ ರೀತಿ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬರ್ತಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ನಾನು ಓಪನ್ ಮಾಡಿದಾಗ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಹೊಟ್ಟೋಗಿ ನನಗೆ ಏನ್ ಹ್ಯಾಮ್ಸ್ಟರ್ ಕಾಯಿನ್ಸ್ ಗಳು ಸಿಗ್ಬೇಕಿತ್ತು ಆ ಕಾಯಿನ್ಸ್ ಗಳು ಸಿಕ್ತು. ಸೊ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಯಾರ್ಯಾರಿಗೆ ಚೀಟಿಂಗ್ ಇಸ್ ಬ್ಯಾಡ್ ಅಂತ ಬರ್ತಿತ್ತು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇದು ಸರಿ ಆಗೋಗಿದೆ. ಇನ್ನೂ ಕೂಡ ನಿಮಗೆ ಸರಿ ಆಗಿಲ್ಲ ಅಂದ್ರೆ ಇದಕ್ಕೆ ಯಾವುದೇ ರೀತಿ ಟ್ರಿಕ್ ಕೂಡ ಇಲ್ಲ. ಸುಮಾರು ಜನ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ಗಳನ್ನ ಮಾಡಿದ್ದಾರೆ, ಅದ್ ಮಾಡಿ ಇದ್ ಮಾಡಿ, ಟೆಲಿಗ್ರಾಮ್ ಬಾಟ್ ನ ರೀಸೆಟ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತ ಸುಮಾರು ಜನ ಏನೇನೋ ವಿಡಿಯೋಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ಅದನ್ನೆಲ್ಲ ಮಾಡ್ಕೊಂಡೋದನ್ನೆಲ್ಲ ಟ್ರೈ ಮಾಡ್ತೀರಾ ಅಂದ್ರೆ ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಅಷ್ಟೇನೆ, ಅದರಿಂದ ಏನು ಉಪಯೋಗ ಆಗಲ್ಲ. ನನಗೇನಕ್ಕೆ ಚೀಟಿಂಗ್ ಇಸ್ ಬ್ಯಾಡ್ ರಿಮೂವ್ ಆಯ್ತು ಅಂದ್ರೆ ನನ್ನ ಪ್ರಕಾರ ನಾನು ಮುಂಚೆಯಿಂದನೇ ಗೇಮ್ ನ ಆಡ್ತಿದ್ದೆ. ಸುಮಾರು 7 ಮಿಲಿಯನ್ ಪ್ರಾಫಿಟ್ ಪರ್ ಅವರ್ ಮಾಡಿದ್ದೆ, ಸುಮಾರು ಎಲ್ಲ ಅಚೀವ್ಮೆಂಟ್ಸ್ ಗಳನ್ನ ಅನ್ಲಾಕ್ ಮಾಡಿದ್ದೆ, ತುಂಬಾ ರೆಫರಲ್ಸ್ ಗಳು ಮಾಡಿದ್ದೆ, ಮತ್ತೆ ಗೇಮ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೆ. ಸೊ ಅದಕ್ಕೆ ನನಗೆ ಅದನ್ನ ರಿಮೂವ್ ಮಾಡಿರ್ಬೋದೇನೋ ಅಂತ ನನ್ನ ಪ್ರಕಾರ ನನಗೆ ಅನಿಸ್ತಿರೋದು. ಸೊ ಆಕ್ಚುಲಿ ಆಗಿ ಏನಕ್ಕೆ ರಿಮೂವ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ, ನಾನೇನು ಮಾಡ್ಲೂ ಇಲ್ಲ. ಸೊ ಆಕ್ಚುಲಿ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಏನು ಇಲ್ಲ, ಅದು ಬರಬೇಕು ಅಂದ್ರೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಇನ್ನೊಂದ್ 2 ದಿನ ಟೈಮ್ ಇದೆ, ಅಲ್ಲಿವರೆಗೂ ನೋಡಿ ಬಂದ್ರೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಇನ್ನು ನೆಕ್ಸ್ಟ್ ಸೀಸನ್ ಅಲ್ಲೇ ಆಡ್ಕೊಂಡು ನೀವು ಏರ್ ಡ್ರಾಪ್ ನ ಬರ್ಸ್ಕೋಬೇಕು. ಈ ಸೀಸನ್ ಅಲ್ಲಿ ನಿಮಗೆ ಬರಲ್ಲ. ಸೊ ಯಾರ್ಯಾರಿಗೆ ಬಂದಿಲ್ಲ ಬೇಜಾರ್ ಮಾಡ್ಕೊಳಕ್ ಬಿಡಿ, ಇದೇ ತರ ಸಿಕ್ಕಾಪಟ್ಟೆ ಏರ್ ಡ್ರಾಪ್ಸ್ ಗಳಿದೆ. ಇದಕ್ಕಿಂತ ಜಾಸ್ತಿ ದುಡ್ಡು ಬರೋ ಏರ್ ಡ್ರಾಪ್ಸ್ ಗಳೇ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಗೆ ಬರೀ ಇಷ್ಟೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂದ್ರೆ ವಿಡಿಯೋ ಒಂದು ಲೈಕ್ ನ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೇನೆ ವಿಡಿಯೋಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.